ನೋಡಿ, ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಮನೆಯಲ್ಲಿ ಯಾರು ಇಲ್ಲದೆ ಇರುವಂಥ ಟೈಮಲ್ಲಿ ಕಳ್ಳತನ ಮಾಡಲಾಗಿದೆ. ಕಳ್ಳತನ ಮಾಡಿ ಎಸ್ಕೇಪ್ ಆಗಿರುವಂಥ ಗ್ಯಾಂಗ್ ಇದು, ನೇಪಾಳಿ ಗ್ಯಾಂಗ್. ಸೊ ಅವರನ್ನು ಬಂಧನ ಮಾಡುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಏನೇನು ಕದ್ಕೊಂಡು ಹೋಗ್ತಾ ಇದ್ರು ಅದರ ಒಂದು ವರದಿ ನಿಮ್ಮ ಮುಂದೆ. ಬೀಗ ಹಾಕಿದ್ದ ಮನೆಗಳನ್ನೇ ಕಳ್ಳತನ ಮಾಡ್ತಾ ಇದ್ದ ನೇಪಾಳಿ ಗ್ಯಾಂಗ್ ಅರೆಸ್ಟ್. 5 ಸೆಕ್ಯೂರಿಟಿ ಗಾರ್ಡ್ಗಳು ಅಂದರ್. ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸೋ ಪ್ರಕರಣಗಳು ಅಂದ್ರೆ ನೇಪಾಳಿ ಗ್ಯಾಂಗ್. ಮನೆಗಳಲ್ಲಿ ಸೆಕ್ಯೂರಿಟಿ ಕೆಲಸ, ಗಾರ್ಡನ್ ಕೆಲಸ ಅಂತ ಒಂದಷ್ಟು ದಿನ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿ ಲಾಕ್ ಮಾಡಿದ್ದ ಮನೆಗಳನ್ನ ಟಾರ್ಗೆಟ್ ಮಾಡಿ ಮನೆ ಬಾಗಿಲು ಮುರಿದು ಕಳ್ಳತನ ಮಾಡ್ತಾರೆ. ಈ ಗ್ಯಾಂಗ್ ಒಮ್ಮೆ ನೇಪಾಳದ ಗಡಿ ಮುಟ್ಟಿದ್ರೆ ಅವರ ಪತ್ತೆ ಕಾರ್ಯ ಕಷ್ಟ. ಸದ್ಯ ಅಂಥದ್ದೇ ನೇಪಾಳಿ ಗ್ಯಾಂಗ್ ತಲಘಟ್ಟಪುರ ಪೊಲೀಸರ ಬಲೆಗೆ ಬಿದ್ದಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ದ ಆರೋಪಿಗಳಾದ ಲಾಲ್ ಬಹದ್ದೂರ್ ಬೋರಾ, ಕಮಲ್ ಬಹದ್ದೂರ್, ಕಿರಣ್ ಬೋರಾ, ನೇತ್ರಾ ಬಹದ್ದೂರ್, ರಾಜೇಶ್ ಬಹದ್ದೂರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 50 ಲಕ್ಷ ಮೌಲ್ಯದ 500 ಗ್ರಾಂ ಚಿನ್ನಾಭರಣ, 4 ಕೆಜಿ 500 ಗ್ರಾಂ ಚಿನ್ನಾಭರಣ ಸೀಸ್ ಮಾಡಲಾಗಿದೆ. ಕಳೆದ ತಿಂಗಳು 28ರಂದು ಸವಿತಾ ಮತ್ತು ಸುಕುಮಾರ್ ರಾಕೇಶ್ ಅನ್ನೋರಿಗೆ ತಮ್ಮ ಜಮೀನನ್ನ ಮಾರಾಟ ಮಾಡಿದ್ರು. ಇದರಲ್ಲಿ ಸುಮಾರು 2.46 ಕೋಟಿ ಹಣ ನಗದನ್ನ ಮನೆಗೆ ಕೊಂಡೊಯ್ಯೋಕೆ ಸುಕುಮಾರ್ ತನ್ನ ಸ್ನೇಹಿತ ಮಂಜುನಾಥ್ ಬಳಿ ಸಹಾಯದ ಜೊತೆಗೆ ಕರೆದುಕೊಂಡು ಹೋಗಿದ್ದ. ಬಾಡಿಗೆ ಪಡೆದಿದ್ದ ಇನೋವಾ ಕಾರ್ನ ಮಂಜುನಾಥ್ನೇ ಡ್ರೈವ್ ಮಾಡ್ತಿದ್ದ. ಈ ಮಧ್ಯೆ ಸುನಿತಾಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ಸುಕುಮಾರ್ ಜಮೀನು ಮಾರಿದ ಹಣದಲ್ಲೇ 1 ಲಕ್ಷ ಹಣವನ್ನ ಸುಬ್ರಹ್ಮಣ್ಯಪುರ ಬಳಿಯ ICICI ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋಕೆ ಹೋಗ್ತಾ ಇದ್ದ. ಇತ್ತ ಕಾರಿನಲ್ಲಿದ್ದ ಹಣ, ಬ್ಯಾಗ್ ನೋಡಿ ಹಣ ಹೊಡೆಯೋಕೆ ಸಂಚು ಮಾಡಿದ್ದ ಮಂಜುನಾಥ್, ಸುಕುಮಾರ್ ಬ್ಯಾಂಕ್ನಿಂದ ಹೊರ ಬರುವಷ್ಟರಲ್ಲೇ ಕಾರ್ ಸಮೇತ ಹಣದೊಂದಿಗೆ ಎಸ್ಕೇಪ್ ಆಗಿದ್ದ. ಈ ವೇಳೆ ಗಾಬರಿಗೊಂಡ ಸುಕುಮಾರ್ ಸುಬ್ರಹ್ಮಣ್ಯಪುರ ಠಾಣೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದ. ಈ ವೇಳೆ ಪೊಲೀಸರು CCTV ಚೆಕ್ ಮಾಡಿದ್ದು ಮಂಜುನಾಥ್ ಇನೋವಾ ಕಾರಿನಿಂದ ತನ್ನ ಸ್ವಿಫ್ಟ್ ಕಾರಿಗೆ ಹಣದ ಬ್ಯಾಗ್ ಅನ್ನ ಶಿಫ್ಟ್ ಮಾಡೋ ವಿಡಿಯೋ ಖಾಕಿಗೆ ಸಿಕ್ಕಿದೆ. ಮಳವಳ್ಳಿ ಬಳಿ ಮಂಜುನಾಥ್ ಮತ್ತು ಕೃಷ್ಣಕುಮಾರ್ ಬಿಯರ್ ಖರೀದಿ ಮಾಡಿ ಎಣ್ಣೆ ಪಾರ್ಟಿ ಮಾಡುವಾಗ ಸುಬ್ರಹ್ಮಣ್ಯಪುರ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸದ್ಯ ಆರೋಪಿಯಿಂದ 2.20 ಕೋಟಿ ರೂಪಾಯಿ ನಗದು ಹಾಗೂ 2 ಕಾರ್ಗಳನ್ನ ಸೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಮನೆ ಕೆಲಸಕ್ಕೆ ಸೇರಿದ 2ನೇ ದಿನಕ್ಕೆ ಮಾಲೀಕರ ಮನೆಯಲ್ಲಿ ಚಿನ್ನಾಭರಣ ದೋಚಿದ್ದ ಕಳ್ಳಿಯನ್ನ ಸದ್ಗುಂಟೆ ಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯವಳಾದ ಕಲ್ಪನಾ ಮಾರ್ಚ್ ತಿಂಗಳಲ್ಲಿ ರಾಘವ್ ರೆಡ್ಡಿ ಎಂಬುವರ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ಲು. ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಇರೋದನ್ನ ಈಕೆ ಗಮನಿಸಿದ್ಲು. ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿ ಎಸ್ಕೇಪ್ ಆಗಿದ್ಲು. ಸದ್ಯ ಆರೋಪಿತೆಯನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಒಟ್ನಲ್ಲಿ ನಿಮ್ಮ ಮನೆಗಳಿಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಿಸಿಕೊಳ್ಳೋದಕ್ಕಿಂತ ಮುಂಚೆ ಅವರ ಹಿನ್ನೆಲೆ ನೋಡಿ ವ್ಯಾರಿಫೈ ಮಾಡ್ಕೊಳ್ಳಿ. ಇಲ್ಲದಿದ್ರೆ ನಿಮ್ಮ ಮನೆಗೂ ಕನ್ನ ಹಾಕಬಹುದು, ಎಚ್ಚರ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.